ಇಂದಿನ ದಿವ್ಯ ಬಲಿ ಪೂಜೆಯನ್ನು ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಶೀಲಾ ಫರ್ನಾಂಡಿಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಿಫ್ರಿಯನ್ ಫರ್ನಾಂಡಿಸ್ ಅವರ ಆತ್ಮಶಾಂತಿಗಾಗಿ, ಆರ್ಥರ್ ಡಿಸೋಜಾ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರ ಮುಖಾಂತರ ದೇವರು ಮಾಡಿದ ಸಕಲ ಉಪಕಾರಗಳನ್ನು ಸ್ಮರಿಸಿ ದೇವರಿಗೆ ಕೃತಜ್ಞತೆಯಾಗಿ, ಅಂತೆಯೇ ಆರ್ಥರ್ ಡಿಸೋಜಾ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ದೇವರಿಗೆ ವಿಶೇಷ ಉಳಿದ ಕೋರಿಕೆಗಳು ಈಡೇರುವಂತೆ ವಿಶೇಷ ಉದ್ದೇಶಕ್ಕಾಗಿ ಕೋರಿಕೆಯ ಬಲಿ ಪೂಜೆ. ಅಂತೆಯೇ ಫ್ರಾನ್ಸಿಸ್ ಪೆರೇರ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಮೆಟಿಲ್ಡಾ ಶೋಭಾ ಡಿಸೋಜಾ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಮೇರಿ ಮತ್ತು ಜೋಸೆಫ್ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಸಲ್ವೋದರ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ದೇವರಿಗೆ ಕೃತಜ್ಞತೆಯಾಗಿ, ಎಲೆನ್ ರೊಡ್ರಿಗಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ದೇವರಿಗೆ ಕೃತಜ್ಞತೆಯಾಗಿ, ವಿಕ್ಟರ್ ಲೋಬೋ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಉತ್ತಮ ಆರೋಗ್ಯ ನೀಡಿದ್ದಕ್ಕಾಗಿ, ಎಲ್ಲ ಸಾಕು ಪ್ರಾಣಿಗಳ ಉತ್ತಮ ಆರೋಗ್ಯಕ್ಕಾಗಿ ಲಿಯೋ ಡಿಸೋಜಾ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಹೊರದೇಶದಲ್ಲಿ ದುಡಿಯುತ್ತಿರುವ ಎಲ್ಲರೂ ಯಾರ್ಯಾರು ಮರಳಿ ಸ್ವದೇಶಕ್ಕೆ ಹಿಂದಿರುಗಲು ಸಿದ್ಧರಿದ್ದಾರೆ ಬೇಗನೆ ಮರಳಿ ಸ್ವದೇಶಕ್ಕೆ ಬರುವಂತೆ ವಿಶೇಷ ಕೋರಿಕೆಯ ಬಲಿ ಪೂಜೆಯಾಗಿ, ಶಾಂತಿ ಡಿಕ್ರೂಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಡೇನಿಯಲ್ ಇವರ ಉತ್ತಮ ಆರೋಗ್ಯಕ್ಕಾಗಿ ಅರ್ಪಿಸಲಾಗುವುದು. ಈ ಎಲ್ಲ ಉದ್ದೇಶಗಳಿಗಾಗಿಯೂ ನಮ್ಮೆಲ್ಲ ವೈಯಕ್ತಿಕ ಉದ್ದೇಶಗಳಿಗಾಗಿಯೂ ಈ ಏಪ್ರಿಲ್ ತಿಂಗಳ ನವೇನ ಭಕ್ತಿ ಕಾರ್ಯವನ್ನು ಮಾಡುತ್ತಿರುವಾಗ ಸಂತ ಲಾರೆನ್ಸರ ಮುಖಾಂತರ ಅವರು ಪಡೆದುಕೊಂಡಿರುವ ಸಕಲ ಉಪಕಾರಗಳನ್ನು ಸ್ಮರಿಸಿ ಧನ್ಯತೆಯಿಂದ ಹಾಗೂ ನಮ್ಮ ಉದ್ದೇಶಗಳು ಈಡೇರುವಂತೆ ನಮ್ಮ ವಿಶೇಷ ಕೋರಿಕೆಗಳನ್ನಿಟ್ಟು ಸಂತ ಲಾರೆನ್ಸರ ಪೂಜಾ ಅವಶೇಷದ ಮೂಲಕ ಈ ದಿವ್ಯ ಬಲಿ ಪೂಜೆಯಲ್ಲಿ ಬೇಡಿಕೊಳ್ಳೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪುನರುತ್ಥಾನಿ ಪ್ರಭು ನಮಗೆ ಕರುಣಿಸಿದ್ದು ಶಾಂತಿ ಸಮಾಧಾನ. ಶಿಷ್ಯರು ಭಯಭ್ರಾಂತರಾಗಿರ್ಬೇಕಾದ್ರೆ ಪ್ರಭು ಯೇಸು ಕ್ರಿಸ್ತರು ದರ್ಶನವನ್ನು ಕೊಡ್ತಾರೆ, ಶಾಂತಿ ನಿಮಗೆ ಅಂತ ಹೇಳ್ತಾರೆ, ಹಾಗೂ ಆ ಪ್ರಭುವಿಗೆ ಸಾಕ್ಷಿಯನ್ನ ನೀಡಲಿಕ್ಕೆ ಶಾಂತಿ ಸಮಾಧಾನವನ್ನು ಹಂಚಿ ಬಾಳಲಿಕ್ಕೆ ಕರೆ ಕೊಡ್ತಾರೆ. ನಾವೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಪ್ರಭುವಿನ ಶಾಂತಿ ಸಮಾಧಾನವನ್ನು ಪಡೆದವರಾಗಿ ನಾವು ಕೂಡ ಶಾಂತಿ ಸಮಾಧಾನದಿಂದ ಜೀವಿಸುವವರು, ಜೊತೆಗೆ ಪ್ರಭುವಿಗೆ ಸಾಕ್ಷಿಗಳಾಗಿ ಮಾಡಬೇಕಾದವರು. ಸಂತ ಲಾರೆನ್ಸ್ ನಮ್ಮ ಪಾಲಕರು ಪ್ರಭುವಿಗೋಸ್ಕರ, ಆ ಪುನರುತ್ಥಾನಿ ಪ್ರಭುವಿಗೋಸ್ಕರ ತನ್ನ ಬದುಕನ್ನು ಅರ್ಪಿಸಲಿಕ್ಕೆ ಹಿಂದೆ ಹಾಕೋದಿಲ್ಲ. ಅತ್ಯುತ್ತಮ ಸಾಕ್ಷಿಯಾಗಿ ಅವರು ಇಡೀ ಜಗತ್ತಿಗೆ ಬೆಳಗ್ತಾರೆ. ಇವತ್ತು ನಾವು ಸಂತ ಲಾರೆನ್ಸರನ್ನು ಸ್ಮರಿಸ್ತೀವಿ ಅಂತ ಹೇಳಿದ್ರೆ ಅವರು ಪ್ರಭುವಿನ ಶಾಂತಿಯನ್ನು ಪಡೆದವರಾಗಿದ್ದರು ಹಾಗೂ ಪ್ರಭುವಿಗೆ ದಿಟ್ಟತನದಿಂದ ಸಾಕ್ಷಿಯನ್ನು ನೀಡಿದರು. ಅವರ ಆದರ್ಶವನ್ನು ನಮ್ಮ ಕಣ್ಣ ಮುಂದಿರಿಸಿ ಈ ಬಲಿ ಪೂಜೆಯನ್ನು ಪ್ರಾರ್ಥಿಸುವಾಗ ಪ್ರಭು ಸಂತ ಲಾರೆನ್ಸರ ಮುಖಾಂತರ ನೀಡಿದಂತೆ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತೆಯನ್ನು ಅರ್ಪಿಸೋಣ. ಜೊತೆಗೆ ನಮ್ಮ ಪ್ರಾರ್ಥನೆ, ಕೋರಿಕೆ, ಉದ್ದೇಶಗಳನ್ನು ಸಂತ ಲಾರೆನ್ಸರ ಮುಖಾಂತರ ದೇವರಲ್ಲಿ ಅರ್ಪಿಸಿ ಈ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಳುವ. ಈ ಪವಿತ್ರ ರಹಸ್ಯಗಳನ್ನು ಯೋಗ್ಯವಾಗಿ ಆಚರಿಸುತ್ತಿದ್ದರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಅಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿರ್ಣಯಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾನಿಕೆಯಾದ ಸದಾ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು
ದೇವರೇ, ನಿಮ್ಮ ನಾಮ ನಿವೇದನೆಯಲ್ಲಿ ವಿವಿಧ ಜನಾಂಗಗಳನ್ನು ನೀವು ಒಂದಾಗಿಸಿದ್ದೀರಿ. ದೀಕ್ಷಾ ಸ್ನಾನದ ಬುಗ್ಗೆಯಿಂದ ಹೊಸ ಜೀವವನ್ನು ಪಡೆದಿರುವವರು ವಿಶ್ವಾಸ ಭರಿತ ಮನಗಳಲ್ಲೂ ಸತ್ಕಾರ್ಯ ಭರಿತ ನಡತೆಯಲ್ಲೂ ಐಕ್ಯತೆಯಿಂದ ಬಾಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಜೀವದೊಡೆಯನು ನನ್ನ ನೀವು ಕೊಂದು ಹಾಕಿದಿರಿ, ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸೊಲೊಮೋನನ ಮಂಟಪದಲ್ಲಿ ಪೇತ್ರ ಮತ್ತು ಯೋಹಾನರ ಜೊತೆ ಆ ಭಿಕ್ಷುಕನು ಇನ್ನೂ ನಿಂತಿದ್ದನು. ಆಶ್ಚರ್ಯಭರಿತರಾದ ಜನರು ಅಲ್ಲಿಗೆ ಓಡಿ ಬಂದರು. ಇದನ್ನು ನೋಡಿ ಪೇತ್ರನು ಇಂತೆಂದನು, ಇಸ್ರಾಯೇಲಿನ ಜನರೇ, ಈ ಘಟನೆಯಿಂದ ನೀವೇಕೆ ಆಶ್ಚರ್ಯಚಕಿತರಾಗಿದ್ದೀರಿ? ನಮ್ಮನ್ನೇಕೆ ಎವೆಯಿಕ್ಕದೆ ನೋಡುತ್ತಿದ್ದೀರಿ? ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ಈ ಮನುಷ್ಯನು ನಡೆಯುವಂತೆ ನಾವು ಮಾಡಿದ್ದೇವೆಂದು ಭಾವಿಸುತ್ತೀರೋ? ಪಿತಾಮಹ ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು, ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೂ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದ್ದೀರಿ. ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದಿರಿ. ಯೇಸು ಪುನೀತರು ಹಾಗೂ ಸತ್ಯ ಸ್ವರೂಪರು. ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನನ್ನು ನೀವು ಕೊಂದು ಹಾಕಿದಿರಿ, ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು. ಇದಕ್ಕೆ ನಾವೇ ಸಾಕ್ಷಿಗಳು. ನಿಮ್ಮ ಕಣ್ಣೆದುರಿಗಿರುವ ಈ ಮನುಷ್ಯನು ಯಾರೆಂದು ನಿಮಗೆ ಗೊತ್ತಿದೆ. ಯೇಸುವಿನ ನಾಮದಿಂದಲೇ, ಆ ನಾಮದ ಮೇಲಿಟ್ಟ ವಿಶ್ವಾಸದಿಂದಲೇ ಈತನು ಶಕ್ತಿ ಪಡೆದಿದ್ದಾನೆ. ಯೇಸುವಿನಲ್ಲಿಟ್ಟ ಆ ವಿಶ್ವಾಸವೇ ಈತನಿಗೆ ನೀವೇ ನೋಡುವಂತೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿದೆ. ಸಹೋದರರೇ, ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಯೇಸುವಿಗೆ ಹೀಗೆ ಮಾಡಿದ್ದೀರೆಂದು ನಾನು ಬಲ್ಲೆ. ಕ್ರಿಸ್ತ ಯೇಸು ಯಾತನೆಯನ್ನು ತಿಳಿಯದೆ ಯೇಸುವಿಗೆ ಹೀಗೆ ಮಾಡಿದರೆಂದು ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಯೇಸುವಿಗೆ ಹೀಗೆ ಮಾಡಿದರೆಂದು ನಾನು ಬಲ್ಲೆ. ಕ್ರಿಸ್ತ ಯೇಸು ಯಾತನೆಯನ್ನು ಅನುಭವಿಸಬೇಕೆಂದು ದೇವರು ಪ್ರವಾದಿಗಳೆಲ್ಲರ ಮುಖಾಂತರ ಆಗಲೇ ಮುಂತಿಳಿಸಿದ್ದರು. ಆ ಪ್ರವಾದನೆಗಳನ್ನು ಈಗ ನೆರವೇರಿಸಿದ್ದಾರೆ. ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿರಿ, ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು. ಸರ್ವೇಶ್ವರನ ಸಾನ್ನಿಧ್ಯ ಸೌಭಾಗ್ಯವು ನಿಮ್ಮದಾಗುವುದು. ನಿಮಗೋಸ್ಕರ ನೇಮಿತರಾದ ಉದ್ಧಾರಕ ಯೇಸುವನ್ನು ಕಳುಹಿಸುವರು. ಸಮಸ್ತವನ್ನು ಪುನರ್ ಸ್ಥಾಪನೆಗೊಳಿಸುವವರೆಗೆ ಕ್ರಿಸ್ತ ಯೇಸು ಸ್ವರ್ಗದಲ್ಲಿಯೇ ಇರಬೇಕಾಗಿದೆ. ಇದನ್ನು ದೇವರು ಪವಿತ್ರ ಪ್ರವಾದಿಗಳ ಮುಖಾಂತರ ಬಹುಕಾಲಕ್ಕೆ ಹಿಂದೆಯೇ ಪ್ರಕಟಿಸಿದ್ದಾರೆ. ಸರ್ವೇಶ್ವರನಾದ ದೇವರು ನನ್ನನ್ನು ಕಳುಹಿಸಿದಂತೆಯೇ ನಿಮಗೊಬ್ಬ ಪ್ರವಾದಿಯನ್ನು ಕಳುಹಿಸುವರು. ಆತನು ನಿಮ್ಮ ಸ್ವಂತ ಜನಾಂಗದವನಾಗಿರುವನು. ಆತನು ಹೇಳುವುದನ್ನೆಲ್ಲ ನೀವು ಕೇಳಬೇಕು. ಆ ಪ್ರವಾದಿಗೆ ಕಿವಿಗೊಡದವನು ದೇವ ಜನರಿಂದ ದೂರವಾಗಿ ನಾಶವಾಗುತ್ತಾನೆ ಎಂದು ಮೋಶೆ ಹೇಳಿದ್ದಾನೆ. ಸಾಮುವೇಲನು ಅವನ ನಂತರ ಬಂದ ಎಲ್ಲ ಪ್ರವಾದಿಗಳು ಈ ದಿನಗಳಲ್ಲಿ ನಡೆಯುತ್ತಿರುವುದನ್ನು ದೈವದತ್ತವಾಗಿ ಸಾರಿದ್ದಾರೆ. ದೇವರು ಪ್ರವಾದಿಗಳ ಮುಖಾಂತರ ಮಾಡಿದ ವಾಗ್ದಾನಗಳಿಗೂ ನಿಮ್ಮ ಪೂರ್ವಜರೊಂದಿಗೆ ಮಾಡಿದ ಒಡಂಬಡಿಕೆಗೂ ನೀವು ಉತ್ತರಾಧಿಕಾರಿಗಳು. ಪೂರ್ವಜ ಅಬ್ರಹಾಮನಿಗೆ ನಿನ್ನ ಸಂತತಿಯ ಮುಖಾಂತರ ವಿಶ್ವದ ಎಲ್ಲ ಜನಾಂಗಗಳು ಧನ್ಯರಾಗುವರು ಎಂದಿದ್ದಾರೆ ದೇವರು. ಅಂತೆಯೇ ಅವರು ತಮ್ಮ ದಾಸನನ್ನು ಎಬ್ಬಿಸಿದ್ದಾರೆ. ನಿಮ್ಮೆಲ್ಲರನ್ನು ದುರ್ಮಾರ್ಗದಿಂದ ದೂರ ಮಾಡಿ ಧನ್ಯರಾಗಿಸಲು ಅವರನ್ನು ಮೊದಲು ನಿಮ್ಮಲ್ಲಿಗೆ ಕಳುಹಿಸಿದ್ದಾರೆ. ಪ್ರಭುವಿನ ವಾಕ್ಯವಿದು.
ಯೋಚಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಾರಲಿ ಇಸ್ರಾಯೇಲಿನ ಜನತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಪ್ರಭುವೇ ಯೋಚಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ವಿಜಯ ಸಾಧನ ಪ್ರಭುವಿನ ಬಲಗೈಯಿಂದ, ಪರಾಕ್ರಮ ಪ್ರದರ್ಶನವು ಅದರಿಂದ. ಸಾಯೇನು ಜೀವದಿಂದಿರುವೆನು ನಾನು, ಪ್ರಭುವಿನ ಕಾರ್ಯಗಳನ್ನು ಸಾರುವೆನು. ಪ್ರಭುವೇ ಯೋಚಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಪ್ರಭುವೇ ಯೋಚಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. Hallelujah, hallelujah, it's more not जीवन जाना, थोड़ी देर is more असुरा. Hallelujah, hallelujah, it's more not जीवन जाना, थोड़ी देर is more असुरा. ಪ್ರಭು ನಿಮ್ಮೊಡನೆ ಇರಲಿ. ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಶಿಷ್ಯರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದು ಕೊಡುವಾಗ ಪ್ರಭುವನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡುತ್ತಿದ್ದಂತೆ ಯೇಸುವೇ ಅವರ ಮಧ್ಯೆ ಪ್ರತ್ಯಕ್ಷವಾಗಿ ನಿಂತು ನಿಮಗೆ ಶಾಂತಿ ಎಂದರು. ಅವರೆಲ್ಲರೂ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು. ಆಗ ಯೇಸು, ಏಕೆ ಕಳವಳ ಪಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯವೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬುಗಳನ್ನು ಭೂತಕ್ಕೆ ಇರುವುದಿಲ್ಲ ಎಂದರು. ಇಂತೆಂದ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದಾಶ್ಚರ್ಯ ಭರಿತರಾಗಿದ್ದರು. ಆಗ ಯೇಸು, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು. ಉರಿದ ಮೀನಿನ ತುಂಡೊಂದನ್ನು ಶಿಷ್ಯರು ಕೊಟ್ಟರು. ಯೇಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು. ತರುವಾಯ ಯೇಸು, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯ ಇದು. ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥದಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಲೇಬೇಕಾಗಿತ್ತು ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಅನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ
ಪುನರುತ್ಥಾನ ಹೊಂದಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಗಳಾಗಬೇಕೆಂತಲೂ ಈ ಸಂದೇಶವನ್ನು ಜೆರೂಸಲೇಮಿನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳಿಗೂ ಆತನ ಹೆಸರಿನಲ್ಲೇ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರರೇ, ನಾವು ಪ್ರಭು ಯೇಸುವಿನ ಪುನರುತ್ಥಾನ ಕಾಲದಲ್ಲಿದ್ದೀವಿ. ಈ ವಾರವನ್ನ ಪಾಸ್ಕ ಅಷ್ಟ ದಿನಗಳು ಅಂತ ಕರೀತಾರೆ. ಪಾಸ್ಕ चाटोळे म्हणतो. जेजू पुनर्जीवनाच्या विषयात या दिसांनी आम्ही नियाळ करता. जेजू पुनर्जीवन झालो. येसू ಪುನರುತ್ಥಾನರಾಗಿದ್ದಾರೆ. ಸಾಮಾನ್ಯವಾಗಿ ನಾನು ಹೀಗೆ ಧ್ಯಾನಿಸ್ತಾ ಇರಬೇಕಂದ್ರೆ 5 ರೀತಿಯ ಜನ್ಮಗಳು ನನ್ನ ನೆನಪಿಗೆ ಬಂತು. ಹೇಳಿ 5. ಯಾವುದು ಮೊದಲನೇದು? ಫಸ್ಟ್ ಬರ್ತ್. ಈ ಸಮಾಜದಲ್ಲಿ ನಾವು ಹುಟ್ಟೋದು, ನಮ್ಮ ಜನನ, ತಾಯಿಯಿಂದ ನಮಗೆ ಸಿಗುವಂತಹ ಜನನ. ಈ ಜಗತ್ತಿನಲ್ಲಿ ನಾವು ಹುಟ್ಟುವಂತದ್ದು ಅಲ್ವಾ? ಒಮ್ಮೆ ಹುಟ್ಟಿ ಬರ್ತೀವಿ. ಇವತ್ತು ನಾವು ಇದೀವಿ ಅಂತ ಹೇಳಿದ್ರೆ ಇದು ನಮಗೆ ಸಿಕ್ಕಿರುವಂತಹ ಜನ್ಮ ಅಥವಾ ಜನನ ಅಲ್ವಾ? आम्ही जन्म आले आहो त्या कारणाखातीर आम्ही जियेत आहोत. जन्म नंतर कोण जियेता? ನಮ್ಮ ಜೀವನಕ್ಕೆ ಆಧಾರ ನಮ್ಮ ಜನ್ಮ. ತಂದೆ ತಾಯಿಗಳ ಒಂದು ಆಧಾರದಿಂದ ನಾವು ಹುಟ್ಟು ಬಂದಿದ್ದೀವಿ. ನನ್ನ ಜನ್ಮ. ಎರಡನೇದು ಯಾವುದು? ಎರಡನೇದು ಬೈಬಲ್ ಓದ್ಬೇಕಾದ್ರೆ ನಮಗೆ ಸಿಗುತ್ತೆ ಪುನರ್ಜೀವ ಅಂತೇಳಿ. ಪುನರ್ಜೀವ ಎಲ್ಲಿ ನೋಡ್ತೀವಿ ನಾವು? ಯೋಹಾನನ ಶುಭ ಸಂದೇಶ ಅಧ್ಯಾಯ 11 ವಾಕ್ಯ 14ರಲ್ಲಿ ನಾವು ನೋಡ್ತೀವಿ. ಮಾರ್ತ ಹಾಗೂ ಮರಿಯಳ ಸಹೋದರ ಯಾರು? ಲಾಜರ್ ಸಹೋದರ. ಅವನಿಗೆ ಯೇಸು ಏನ್ ಮಾಡ್ತಾರೆ? ಪುನರ್ಜೀವವನ್ನ ಕೊಟ್ಟರು. ಲಾಜರನೇ ಎದ್ದು ಬಂದ ಅಲ್ವಾ? ಅದು ಬಿಟ್ರೆ ಬೈಬಲ್ ನಲ್ಲಿ ಒಟ್ಟು ಎಷ್ಟು ಜನರಿಗೆ ಯೇಸು ಸ್ವಾಮಿ ಜೀವ ಕೊಟ್ಟರು? ಪುನರ್ಜೀವ ಎಷ್ಟು ಜನರಿಗೆ ಸಿಕ್ತು? 3 ಜನರಿಗೆ. ಆಯ್ತಾ? ಎಷ್ಟು ಜನರಿಗೆ? 3 ಜನರಿಗೆ. ಒಂದು ಲಾಜರ, ಇನ್ನೊಂದು ಮತ್ತಾಯರ ಶುಭ ಸಂದೇಶ ಅಧ್ಯಾಯ 9 ವಾಕ್ಯಗಳು 18ರಿಂದ 26ರಲ್ಲಿ ನಾವು ನೋಡ್ತೀವಿ. ಯಾಯಿರನ ಮಗಳಿಗೆ. ಯಾಯಿರ ಒಬ್ಬ ಸೆಂಚುರಿಯನ್, ಶತಾಧಿಪತಿ. ಅವನು ಬಂದು ಯೇಸು ಹತ್ರ ಹೇಳ್ತಾನೆ, ನನ್ನ ಮಗಳು ಹುಷಾರಿಲ್ಲ, ಮಲಗಿದ್ದಾಳೆ, ಬಂದು ಎದ್ದೇಳಿಸಿ. ಯೇಸು ಸ್ವಾಮಿ ಹೋಗ್ತಾ ಇದ್ರು. ಯಾವ ಸಂದರ್ಭದಲ್ಲಿ? ಅದು 12 ವರ್ಷಗಳಿಂದ ರಕ್ತಸ್ರಾವದಿಂದ ಬಳಲ್ತಾ ಇದ್ದಂತಹ ಮಹಿಳೆಗೆ ಗುಣಪಡಿಸಿ ಕೊನೆಗೆ ಹೋಗ್ಬೇಕಾದ್ರೆ ಯೇಸು ಹೇಳ್ತಾರೆ, ಬಾಲಕಿ ಇನ್ನೂ ಸತ್ತಿಲ್ಲ, ನಿದ್ರಿಸುತ್ತಿದ್ದಾರೆ. ಎಲ್ಲ ನಗಾಡು. ಯಾಕಂದ್ರೆ ಮಗು ಸತ್ತೋಗಿದೆ ಅಂತ ಹೇಳಿ 12 ವರ್ಷದ ಬಾಲಕಿ ಸತ್ತೋಗಿದ್ದಾಳೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಯೇಸು ಹೇಳ್ತಾರೆ, ಕೈ ಹಿಡಿದು ತಲೆ ತಕ್ಕೊಂಡು ಎದ್ದು. ಇನ್ನೊಂದು ಲೂಕನ ಶುಭ ಸಂದೇಶ ಅಧ್ಯಾಯ 7 ವಾಕ್ಯಗಳು 11ರಿಂದ 17ರಲ್ಲಿ ವಿಧವೆಯ ಒಬ್ಬನೇ ಮಗ, ಅದು ಓನ್ಲಿ ಸನ್ ಆಫ್ ದ ವಿಡೋ. Vida ustrece lo soplo. Tomaron Paulo ತಕ್ಕ ಜೇಸು ಜೀವದಿಂದ ಪುನರ್ ಜೀವ, ಇನ್ನೊಂದು ಜೀವವನ್ನ ಯೇಸು ಕೊಟ್ಟರು. ಕೆಲವೊಂದು ಸಂದರ್ಭಗಳಲ್ಲಿ ಇಂಥ ಅನುಭವ ನಮಗೆ ಆಗಿರ್ಬೋದು. ನಾನು ಸತ್ತು ಬದುಕದೆ ಮಾರಾಯ ಅಂತ ಹೇಳಿದ್ದು ಅಲ್ವಾ? ಏನೋ ಆಕ್ಸಿಡೆಂಟ್ ಆಗೋಕಾಗಿತ್ತು, ಇನ್ನೇನು ಸತ್ತು ಹೋಗಿದ್ದೆ, ಆದ್ರೆ ಬದುಕು ಬಂದಿದ್ದೀನಿ. ಕೆಲವೊಮ್ಮೆ ಏನೋ ಆಪರೇಷನ್ ಹೇಳಿದ್ರು, ಕೋಮಾ ಸ್ಟೇಜಿಗೆ ಹೋಗಿ ಡಾಕ್ಟರ್ ಕೈ ಬಿಟ್ಟಿರ್ತಾರೆ, ಎಲ್ಲೋ ಒಂದು ಉಸಿರು ಅಂತ ಜೀವಾಗಿ ಬರ್ತಾರೆ. ಕೆಲವರು ಹೇಳೋದುಂಟು, ನಾನು ಬದುಕಿದ್ದೆ ಪವಾಡ, ಮೂರೊಂದು ಹೊತ್ತುನು ಸ್ವಲ್ಪ ಅಂತ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಪುನರ್ಜೀವ ಆದ್ರೆ ಪುನರ್ಜೀವ ಯೇಸು ಸ್ವಾಮಿ ಟೈಮಲ್ಲಿ ಆಯ್ತು ಬಿಟ್ರೆ ಮತ್ತೆ ಸಾಧ್ಯ ಇಲ್ಲ ಅಲ್ವಾ? 3 ಜನ ಯಾರಿಗೆ ಜೀವ ಕೊಟ್ಟರು ಮತ್ತೆ ಅವರು
ಸತ್ತು ಹೋಗಿದ್ದಾರೆ. ಎಷ್ಟಾಯ್ತು? 2. ಜೀವ, ಪುನರ್ಜೀವ. ಇನ್ನೊಂದು ಪುನರ್ಜನ್ಮ. ಕೇಳಿಸ್ಕೊಂಡಿಲ್ಲ ನೀವು? ರೀಬರ್ತ್, ಪುನರ್ಜನ್ಮ ಕೇಳಿಸ್ಕೊಂಡಿಲ್ವಾ? ಈ ಜನ್ಮದಲ್ಲಿ ನೀನು ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ, ಮುಂದಿನ ಜನ್ಮದಲ್ಲಿ ನಾನು ಹಂದಿಯಾಗ್ಬಿಡ್ತೀಯ, ಪ್ರಾಣಿಯಾಗ್ಬಿಡ್ತೀಯ. ಕೆಲವರು ಹೇಳ್ತಾರಲ್ವಾ? ಕೇಳಿಸ್ಕೊಂಡಿದ್ದೇವ ಇಲ್ವಾ? ಕೇಳಿಸ್ಕೊಂಡಿದ್ದೇವಲ್ವಾ? ಅದೊಂದು ಪುನರ್ಜನ್ಮ ಅನ್ನೋದು ಇದೆ ಅನ್ನುವಂಥದ್ದು ಒಂದು ಕಲ್ಪನೆ. ಆದ್ರೆ ಅದು ಎಂದಿಗೂ ಸಾಧ್ಯ ಇದೆಯಾ? ಇದೆಯೋ ಇಲ್ವ? ಈಗೇನ್ ಹೇಳ್ತಾರೆ? ಪುನರ್ಜನ್ಮ ಸಾಗಿನ ಇದೆಯೋ ಇಲ್ವೋ? ಇಲ್ಲ. ಇದೆಯೋ ಇಲ್ವೋ? ಯಾರಿಗಾದ್ರೂ ಒಂದು 500 ವರ್ಷ ಹಿಂದೆ ಹುಟ್ಟಿದ ಅನುಭವ ಆಗಿದೆಯಾ? ನಾನು ಯೇಸು ಸ್ವಾಮಿ ಟೈಮಲ್ಲಿ ಇದ್ದೆ ಅಂತ ಯಾರಾದ್ರೂ ಹೇಳ್ತೀರಾ? ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಾನು ಕತ್ತಿ ಹಿಡಿದು ಹೋರಾಡಿದ್ದೀನಿ ಅಂತ ಯಾರಿಗಾದ್ರೂ ಹೇಳಲಿಕ್ಕಾಗತ್ತಾ? ಪುನರ್ಜನ್ಮ ಅನ್ನುವಂಥದ್ದು ಸಾಧ್ಯ ಇಲ್ಲ. ದೇವರು ಕೊಡುವಂಥದ್ದು ಒಂದು ಜೀವ, ಒಂದು ಉಸಿರು. ಈ ಟೈಮಲ್ಲಿ ನಾವಿದ್ದೀವಿ. ಇದಕ್ಕಿಂತ ಶತಮಾನಗಳು ಕಳೆದು ಹೋಗಿದ್ದವರು ಬೇರೆ ಜನರಿದ್ರು. ಇನ್ನು ನಮ್ದು ಮುಗಿದ ಮೇಲೆ ಬೇರೆ ಪೀಳಿಗೆಗಳು ಬರ್ತಾ ಹೋಗ್ತಾರೆ. ದೇವರಿಗೆ ಹೊಸ ಜೀವ, ಹೊಸ ಜನ್ಮ ಕೊಡಲಿಕ್ಕೆ ಸಾಧ್ಯ. ನಮ್ಮನ್ನೇ ಇನ್ನೊಂದು ಜೀವ ಆಗಿ ಹುಟ್ಟಿಸೋ ಅವಶ್ಯಕತೆ ಇಲ್ಲಿ ಕಂಡು ಬರುವುದಿಲ್ಲ. ಎಷ್ಟಾಯ್ತು? 3 ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಜೀವ, ಪ್ರಭು ಯೇಸುವಿನ ಪುನರುತ್ಥಾನ. 4, ಪ್ರಭು ಯೇಸುವಿನ ಪುನರುತ್ಥಾನ. ಆ ಜೀವದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ರೀಲೈಫ್ ಇಲ್ಲ, ರೀಬರ್ತ್ ಇಲ್ಲ, ಆದ್ರೆ ನಮ್ಮ ಆತ್ಮ ದೇವರ ಸನ್ನಿಧಾನಕ್ಕೆ ಹೋಗುತ್ತೆ. ದೇಹ ಮಣ್ಣಾಗಿ ಹೋಗ್ತದೆ, ಆದ್ರೆ ನಮ್ಮ ಆತ್ಮ ಯೇಸುವಿನ ಸನ್ನಿಧಾನವನ್ನು ಸೇರ್ತದೆ. ಯೇಸು ನಮಗೋಸ್ಕರ ಲೋಕಕ್ಕೆ ದೈವ ಶಕ್ತಿಯಿಂದ ಮಾತ್ರ ಸಾಧ್ಯ. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಕೇಳಿಸ್ಕೊಂಡ್ವಿ ಅಲ್ವಾ? ಶಿಷ್ಯರಿಗೆ ದರ್ಶನ ಕೊಟ್ಟು ಏನ್ ಹೇಳ್ತಾರೆ? ಭಯ ಪಡಬೇಡಿ, ನೋಡಿ ನನ್ನನ್ನ. ಅವರು ಮೀನನ್ನ ತುಂಡನ್ನು ತೆಗೆದುಕೊಂಡು ತಿಂತಾರೆ. ದೇಹ ಆತ್ಮ ಸಮೇತ ಪುನರುತ್ಥಾನರಾದರು. ಹೊಸ ಜೀವಕ್ಕೆ ಬಂದರು. ಆ ಪುನರುತ್ಥಾನದಲ್ಲಿ ನಾವು ಕೂಡ ಭಾಗಿಗಳಾಗ್ತೀವಿ. ಅದೇ ಭರವಸೆಯಿಂದ ನಾವು ಬದುಕ್ತಾ ಇರೋದು. ಯಾಕೆ ಇವತ್ತು ಬಲಿಪೂಜೆಗೆ ಹೋಗ್ತೀವಿ? ಯಾಕೆ ನಮ್ಮ ಮನೆಗಳಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ? ಯಾಕೆ ಆರಾಧನೆಯಲ್ಲಿ ಭಾಗವಹಿಸ್ತೀವಿ? ದೇವರ ವಾಕ್ಯವನ್ನು ಯಾಕೆ ಧ್ಯಾನ ಮಾಡ್ತೀವಿ ನಾವು? ಯಾಕೆ ಮನೆಯಲ್ಲಿ ದಿನನಿತ್ಯ ಕುಟ್ಮ ಚಿಮಾಗಣಿ ಆಮೇಲೆ ತೇರ್ಸ್ ಪುರ ಬೆಳೆದ ಯಾಕ? ಅದೊಂದೇ ಕಾರಣ. ದೇಹ ಮಣ್ಣಾಗಿ ಹೋಗುತ್ತೆ, ಆತ್ಮನಾದ್ರೂ ಸ್ವರ್ಗಕ್ಕೆ ಹೋಗ್ಲಿ. ಪುನರ್ಜೀವ ಇಲ್ಲ, ಆದ್ರೆ ನಮ್ಮ ಆತ್ಮ ದೇವರ ಸನ್ನಿಧಾನಕ್ಕೆ ಹೋಗುತ್ತೆ. ನಮ್ಮ ಆತ್ಮ ದೇವರ ಆ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುತ್ತೆ. ದೇವರ ಸನ್ನಿಧಾನಕ್ಕೆ ನಮ್ಮ ಆತ್ಮ ಹೋಗುತ್ತೆ ಅನ್ನುವಂತಹ ಅಚಲವಾದಂತಹ ನಂಬಿಕೆ, ಭರವಸೆ, ವಿಶ್ವಾಸ ನಮ್ಮದು. ಆ ಭರವಸೆ ಕೊಡ್ಲಿಕ್ಕೆ ಯೇಸು ಪುನರುತ್ಥಾನ. ಈಗ 4 ಆಯ್ತು. 5ನೇದು ಕೊನೆಯದು ಯಾವುದು? ಅಲ್ಲ, ಅದು ಪುನರುತ್ಥಾನ ಒಂದೇ ಆಯ್ತು. 5ನೇದು ನವ ಜನ್ಮ, ನ್ಯೂ ಲೈಫ್. ಎಲ್ಲಿ ಬರುತ್ತೆ ಬೈಬಲಲ್ಲಿ? ಎಲ್ಲಾದ್ರೂ ಇದೆಯಾ ನ್ಯೂ ಲೈಫ್ ಬಗ್ಗೆ? ನವ ಜನ್ಮ ಏನಾದ್ರೂ ಯಾರಿಗಾದ್ರು ತಿಳಿದ? ಯೋಹಾನರ ಶುಭ ಸಂದೇಶ ಅಧ್ಯಾಯ 3ರಲ್ಲಿ ವಾಕ್ಯ 3ರಲ್ಲಿ ಜಾನ್ 3:3 ನಾವು ನೋಡ್ತೀವಿ. ಒಬ್ಬ ವ್ಯಕ್ತಿ ಯೇಸುವನ್ನ ರಾತ್ರಿ ಭೇಟಿ ಮಾಡ್ಲಿಕ್ಕೆ ಬಂದಿದ್ದ. ಯಾರಾದ? ನಿಕೋದೇಮ ಯೇಸು ಹತ್ರ ಬರ್ತಾನೆ ಭೇಟಿ ಆಗ್ಲಿಕ್ಕೆ. ಅವನೊಬ್ಬ ಯಹೂದಿಯವನು. ಯಹೂದ್ಯರು ಯೇಸು ಹತ್ರ ಹೋಗ್ಲಿಕ್ಕೆ ಬೇರೆ ಫರಿಸಾಯರ ಮುಖಂಡರು ಬಿಡ್ತಾ ಇರ್ಲಿಲ್ಲ. ಆದ್ರೆ ಇವನು ಹೋಗ್ತಾನೆ. ಎಲ್ಲೋ ಯೇಸುವಿನಲ್ಲಿ ಒಳಿತನ್ನ ನೋಡಿದ್ದ, ಹೋಗ್ತಾನೆ. ಆತ ಹೋಗಿ ಕೇಳ್ತಾನೆ, ನಾನು ಸ್ವರ್ಗ ರಾಜ್ಯವನ್ನ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರವಾದಿ ಅನ್ಕೊಂಡು ನಾನು ಪ್ರಶ್ನೆ ಕೇಳ್ತಾನೆ. ಯೇಸು ಏನ್ ಹೇಳ್ತಾರೆ? ನೀನು ಹೊಸದಾಗಿ ಹುಟ್ಟದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನ ಪ್ರವೇಶಿಸಲ್ಲ. ನಿಕೋದೇಮ ಮತ್ತೆ ಯೇಸು ಸ್ವಾಮಿಗೆ ಮರು ಪ್ರಶ್ನೆ ಕೇಳ್ತಾನೆ. ಏನಂತ ಹೇಳಿ? ಈಗಾಗಲೇ ತಾಯಿಯ ಗರ್ಭದಿಂದ ನಾನು ಹುಟ್ಟು ಬಂದಿದ್ದೀನಿ, ಮತ್ತೊಮ್ಮೆ ಹೊಸದಾಗಿ ಹುಟ್ಟೋದಂದ್ರೆ ಏನು? ನಾನು ತಾಯಿಯ ಗರ್ಭದೊಳಗೆ ಹೋಗ್ಬೇಕು, ಅದು ಸಾಧ್ಯನಾ? ನಾನು ಈಗಲೇ ವಯಸ್ಸಾಗಿದೆ. ಅದೇ ಯೇಸು ಮಾತಾಡ್ತಾರೆ, ಹೊಸದಾಗಿ ಹುಟ್ಟೋದಂದ್ರೆ ಅದಲ್ಲ, ನೀರು ಮತ್ತು ಪವಿತ್ರ ಆತ್ಮರಿಂದ ಹುಟ್ಟಬೇಕು. ಅಂದ್ರೆ ಸಂಸ್ಕಾರಗಳನ್ನ ನಾವು ತೆಗೆದುಕೊಳ್ಬೇಕು. ಯೇಸು ಸ್ವಾಮಿ ಹೇಳುವ ಮಾತು ಜೀವನದಲ್ಲಿ ಬದಲಾವಣೆ ಆಗಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಜೀವನ ಸತ್ತ ಜೀವನ ಆಗಿರುತ್ತೆ, ಹೌದಲ್ವೋ?
ಕೆಲವೊಮ್ಮೆ ಹೇಳ್ತೀವಿ ನಾವು ಉಸಿರಾಡುವ ಹೆಣಗಳು ಅಂತ. ಯಾವಾಗ ನಮ್ಮ ಜೀವನದಲ್ಲಿ ಏನೋ ಒಂದು ಸತ್ವ ಇಲ್ಲ, ದೇವರ ತತ್ವ ಆಜ್ಞೆಗಳನ್ನ ಪಾಲಿಸೋದಿಲ್ಲ, ದೇವರಿಂದ ದೂರ ಹೋಗಿರ್ತೀವಿ, ನಾವು ಪಾಪದಲ್ಲಿ ಮುಳುಗಿರ್ತೀವಿ, ನಾವು ದೇವರ ಜೊತೆ ಸಂಬಂಧವನ್ನು ಕಳೆದುಕೊಂಡಿರ್ತೀವಿ, ನಾವು ಅದು ಜೀವ ಅಂತ ಹೇಳ್ಕೊಳ್ಳೋದಿಲ್ಲ. ಜೀವ ಇದೆ, ಅದರ ದೈವಿಕ ಗುಣಲಕ್ಷಣಗಳಿರೋದಿಲ್ಲ. ಹೊಸ ಜನ್ಮ, ಹೊಸ ಜೀವ ಅಂತ ಹೇಳಿದ್ರೆ ಬದುಕಿನಲ್ಲಿ ಬದಲಾವಣೆಯನ್ನು ತರುವಂತಹ ಜೀವನ, ಪರಿವರ್ತನೆಗೊಳ್ಳುವಂತಹ ಜೀವನ. ನಮ್ಮ ಪಾಪದ ಬದುಕಿಗೆ ಸತ್ತು ಯೇಸು ಸ್ವಾಮಿ ನೀಡಿದಂತಹ ಆಜ್ಞೆಗಳನ್ನ, ಆ ಗುಣಗಳನ್ನ ನಮ್ಮಲ್ಲಿ ರೂಢಿಸಿಕೊಂಡು ಬದುಕುವಂತಹ ದೈವಿಕ ಜೀವನ, ಇದು ನವಜನ್ಮ. ಯೇಸು ಸ್ವಾಮಿ ಕರುಣಿಸಿದಂತಹ ಪುನರುತ್ಥಾನ ನಮಗೆ ಸಿಗ್ಬೇಕಾದ್ರೆ ನಮ್ಮಲ್ಲಿ ನವಜನ್ಮದ ಆ ಒಂದು ಕಲ್ಪನೆ ಇರಬೇಕು. ನಾವು ತಪ್ಪು ಮಾಡ್ತೀವಿ, ಮಾನುಷಿಕ ಸ್ವಭಾವ ನಮ್ಮಲ್ಲಿದೆ, ಪ್ರಾಪಂಚಿಕ ಒತ್ತಡ ಸೆಳೆತ ನಮ್ಮಲ್ಲಿದೆ, ದೇವರಿಂದ ದೂರ ಸರಿದಿದ್ದೀವಿ, ನಾವು ಪ್ರಪಂಚಕ್ಕೆ ಹತ್ತಿರ ಆಗಿದ್ದೀವಿ. ನಾವು ಇಲ್ಲಿ ನಾವು ಬದಲಾವಣೆಯನ್ನು ತರಬೇಕು, ಇಲ್ಲಿ ರೂಪಾಂತರಗೊಳ್ಬೇಕು. ನಾವು ಪ್ರಾಪಂಚಿಕ ಜೀವನಕ್ಕೆ ನಾವು ತಿರುಗಿ ನಾವು ದೇವರ ಕಡೆಗೆ ತಿರುಗಿ ಕೊಡಬೇಕು, ದೇವರಿಗೆ ಅಭಿಮುಖಿಗಳಾಗಬೇಕು. ಶುಭ ಸಂದೇಶದ ಕೊನೆಯ ಭಾಗದಲ್ಲಿದೆ, ಪಾಪಕ್ಕೆ ಅಭಿಮುಖರು ನಾವಾಗಿ ದೇವರ ಕಡೆ ತಿರುಗಿಕೊಂಡು ದೈವ ಗುಣಲಕ್ಷಣಗಳನ್ನು ನಮ್ಮಲ್ಲಿ ರೂಢಿಸಿಕೊಂಡು ಬದುಕಬೇಕು. ನಮ್ಮಲ್ಲಿರುವಂತಹ ಸ್ವಾರ್ಥ, ನಮ್ಮಲ್ಲಿರುವ ಹಗೆತನ, ಮೋಸದ ಅಥವಾ ಕೆಟ್ಟ ಕಲ್ಪನೆಗಳು, ಅವೆಲ್ಲವನ್ನ ಬದಿಗಿರಿಸಿ ನಾವು ಪ್ರೀತಿಸುವ, ಕ್ಷಮಿಸುವ, ಸಹಬಾಳ್ವೆಯನ್ನ ರೂಢಿಸಿಕೊಂಡು ಬದುಕುವಂತ ವ್ಯಕ್ತಿಗಳು ನಾವಾಗಬೇಕು. ಅದು ಹೊಸ ಜನ್ಮ. ಇದನ್ನ ನಮ್ಮ ಬದುಕಿನಲ್ಲಿ ಪ್ರತಿನಿತ್ಯ ಅಳವಡಿಸಿಕೊಂಡು ನಾವು ಬದುಕಬೇಕು. ಜನ್ಮ ಸಿಕ್ಕಿದೆ, ಪುನರ್ಜೀವ ನಮಗೆ ಸಿಗೋ ಲಕ್ಷಣಗಳಿದೆ. ಸ್ವಾಮಿ ಬಂದ್ರೆ ಸಿಗ್ಬೋದು, ಸತ್ತೋನ್ ಮೇಲೆ ಬರ್ಬೇಕಾದ್ರೆ ಅಲ್ವಾ. ಸತ್ತಂತ ವ್ಯಕ್ತಿ ಇನ್ನೆಲ್ಲಾರು ಹೊಸ ಜನ್ಮ ಬಂತಂದ್ರೆ ನಾವು ನೋಡಿ ಒಂದೇ ಹಾರ್ಟ್ ಅಟ್ಯಾಕ್ ಆಗ್ತೀವಿ, ಇಲ್ಲ ಸತ್ತೋನ್ ಮತ್ತ್ಯಾಕಪ್ಪ ಎದ್ದು ಬಂದೆ ಅಂತ ಪ್ರಶ್ನೆ ಮಾಡ್ತೀವಿ. ಅದು ಸಾಧ್ಯ ಇಲ್ಲ. ಮೂರನೇದು, ಪುನರ್ಜನ್ಮ ಆಗೋದಿಲ್ಲ. ಪುನರುತ್ಥಾನ, ಯೇಸು ಪುನರುತ್ಥಾನ ಹೊಂದಿದ್ದಾರೆ. ನಮ್ಮ ಜನ್ಮಕ್ಕೆ ಆ ಪುನರುತ್ಥಾನದ ಭರವಸೆ ಸಿಗ್ಬೇಕಂದ್ರೆ ನಾವು ನವ ಜನ್ಮವನ್ನ ತಾಳಿದವರಾಗಿ ಬದುಕಬೇಕು. ಯೇಸು ನಿಕೋದೇಮನಿಗೆ ಹೇಳಿದಂತೆ ಸಾಂಸ್ಕಾರಿಕ ಬದುಕನ್ನ ನಮ್ಮದಾಗಿಸಿ ಬದುಕುವಾಗ ಯೇಸುವಿನ ಪುನರುತ್ಥಾನದಲ್ಲಿ ನಾವು ಕೂಡ ಭಾಗಿಗಳಾಗಲಿಕ್ಕೆ ಸಾಧ್ಯ. ಸಂತ ಲಾರೆನ್ಸ್ ನಮ್ಮ ಪಾಲಕರು ಇದಕ್ಕೆ ಉತ್ತಮ ನಿದರ್ಶನ. ಇವತ್ತು ಅವರು ಮಳೆದಿರಬಹುದು, ಕ್ರೂರವಾದಂತ ಯಾತನೆ ಅನುಭವಿಸಿ ಸತ್ತಿರ್ಬೋದು, ಆದ್ರೆ ನವಜನ್ಮದ ಭರವಸೆಯೊಂದಿಗೆ ಬದುಕಿದಂತವರು ನಮ್ಮ ಪಾಲಕ ಸಂತ. ಆದ್ದರಿಂದ ಇವತ್ತು ದೈವ ಸನ್ನಿಧಿಯಲ್ಲಿ ಸಂತ ಲಾರೆನ್ಸ್ ಇದ್ದಾರೆ. ಅವರ ಪ್ರಾರ್ಥನೆ ಮೂಲಕ 10 ಹಲವು ಅದ್ಭುತ ಪವಾಡಗಳು ನಡೀತವೆ. ಇಡೀ ಜಗತ್ತು ಅವರನ್ನು ಹಾಡಿಕೊಂಡಾಡುತ್ತೆ. ಅವರ ಆದರ್ಶವನ್ನು ನಮ್ಮ ಕಣ್ಣ ಮುಂದಿರಿಸಿ ಪ್ರಭುವಿನ ಪುನರುತ್ಥಾನದಲ್ಲಿ ಭಾಗಿಗಳಾಗಲು ಬೇಕಾದಂತಹ ಕೃಪೆಗಾಗಿ ಈ ದಿವ್ಯ ಬಲಿ ಪೂಜೆಗೆ ಬೇಡಿಕೊಳ್ಳೋಣ. ಆಮೇಲೆ
ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಮ್ಮ ಸ್ತುತಿ ಹಾಗೂ ವಂದನೆಗಾಗಿಯೂ ನಮ್ಮ ಮತ್ತು ತಮಗೆ ಪವಿತ್ರವಾದ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಪಾದಗಳಿಂದ ಸ್ವೀಕರಿಸಲಿ. ಪ್ರಭು, ನಾವು ದೀಕ್ಷಾ ಸ್ನಾನ ಪಡೆದವರಿಗಾಗಿ ನಿಮ್ಮ ಸ್ವರ್ಗೀಯ ನೆರವನ್ನು ಶೀಘ್ರವಾಗಿ ಪಡೆಯುವುದಕ್ಕಾಗಿ ಸಂತೋಷದಿಂದ ನಿಮಗರ್ಪಿಸುವ ಬಲಿ ಕೊಡುಗೆಗಳನ್ನು ಒಲುಮೆಯಿಂದ ಸ್ವೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು, ಈ ಕಾಲದಲ್ಲಿ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿ ಅವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮನ ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಬೀವ ರೊಟ್ಟಿಯನ್ನು
ರಕ್ಷಣೆ ಎನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರೈಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರೊಂದು ಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಡಿರಿ. ನಮ್ಮ ವಿಶ್ವಗುರುವಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿಯವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿ. ಪ್ರಭು, ಇಹಲೋಕದಿಂದ ನಿಮ್ಮಲ್ಲಿ ಕಳೆದುಕೊಂಡಿರುವ ನಿಮ್ಮ ಸೇವಕ ಸಿಪ್ರಿಯನ್ ಫರ್ನಾಂಡಿಸ್ ಇವರನ್ನು ಸ್ಮರಿಸಿಕೊಡಿರಿ. ನಿಮ್ಮ ಪುತ್ರ ಅನುಭವದ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸದಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು, ನಮ್ಮ ಮೇಲೂ ದಯೆ ತೋರಿರಿ. ಇಂದು ಬಲಿಪೂಜೆಯನ್ನು ಉದ್ದೇಶಿಸುವ ಮೇಲೂ, ಅನ್ನ ಸಂದರ್ಪಣೆ ಮಾಡುತ್ತಿರುವ ಆರ್ಥಾಡಿಸುವುದೊಂದು ಕುಟುಂಬದವರ ಮೇಲೂ, ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇನೆಂದರೆ, ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳ್ತೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು.
ಅವನ ಮನೆಯನ್ನು ಪ್ರವೇಶಿಸಲು ನಮ್ಮ ಪಾತ್ರರಲ್ಲ. ಆದರೆ ಕರುಣೆ ಮತ್ತು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮದೇವ ನೀನೇ ಜೀವ ನನ್ನ ಬಾಳ ದೀಪ್ತಿಯು. ಆತ್ಮದೇವ ನೀನೇ ಜೀವ ನನ್ನ ಬಾಳ ದೀಪ್ತಿಯು. ನೀನೇ ಜ್ಯೋತಿ ನೀನೇ ಶಕ್ತಿ ನನ್ನ ಬಾಳ ಮುಕ್ತಿಯು. ಆತ್ಮದೇವ ನೀನೇ ಜೀವ ನನ್ನ ಬಾಳ ದೀಪ್ತಿಯು. ಈ ಬಾಳು ನಿನಗಾಗಿದೆ, ನೀ ಗಂಧ ವರವಾಗಿದೆ. ಈ ಬಾಳು ನಿನಗಾಗಿದೆ, ನೀ ಗಂಧ ವರವಾಗಿದೆ. ഇരുಳು ನೀಗುತ್ತಾ ಬೆಳಗಾಗುವ, ಅಂಧಕಾರವ ನೀಗುವ. ನಿನ್ನ ಕೃಪೆಯು ಮನ ತುಂಬಲಿ, ನಿನ್ನ ಶಾಂತಿ ನೆಲೆಯಾಗಲಿ. ಆತ್ಮದೇವ ನೀನೇ ಜೀವ ನನ್ನ ಬಾಳ ದೀಪ್ತಿಯು. I come before you today, and there's just one thing that I want to say. Thank you, Lord. Thank you, Lord, for all you have given me, for all the blessings that I can see. Thank you, Lord. Thank you, Lord. With a grateful heart, with a song of praise, with an outstretched arm, I bless your name. Thank you, Lord. I just want to thank you, Lord. Thank you, Lord. I just want to thank you, Lord. Thank you, Lord. Tu emarcaros noi tu zomokacha, tu emarcabos noi tu disagricacha, tu emarcamis noi sensan suka paucha. Teria favore, sogna favore, teria favore, sogna favore, ergando caso mia, ergando caso mia, ergando caso, ergando caso, Jesus now. Ergando caso mia, ergando caso mia, ergando caso, ergando caso, Jesus now. ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ
ರಕ್ಷಣೆ ನೀವೈತಿ ಪವಿತ್ರ ವಿನಿಮಯವು ಪ್ರಸ್ತುತ ಜೀವನದಲ್ಲಿ ನಮಗೆ ಸಹಾಯ ತರಲಿ ಮತ್ತು ನಿತ್ಯಾನಂದದ ಆಶ್ವಾಸನೆಗಳನ್ನು ನೀಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊಣಕಾಲೂರೋಣ. ಸಂತ ಲಾರೆನ್ಸರ ನವೇನ ಭಕ್ತಿ ಮಾಲೆಯನ್ನು ಜಪಿಸುತ್ತಾ ಸಂತ ಲಾರೆನ್ಸರಿಗೆ ನಮ್ಮನ್ನೇ ಸಮರ್ಪಿಸಿ ತಂದೆ ದೇವರಿಂದ ಉಪಕಾರಗಳನ್ನು ಪಡೆಯೋಣ. ಪ್ರೀತಿಮಯ ಪ್ರಭು, ನಿಮ್ಮ ವಿಶ್ವಾಸಿ ಸೇವಕರಾದ ಸಂತ ಲಾರೆನ್ಸರ ನೆರವನ್ನು ಆದರ್ಶವನ್ನು ನಮಗೆ ಇತ್ತುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಕ್ರಿಸ್ತೀಯ ಜೀವನದ ಪಯಣದಲ್ಲಿ ನಮ್ಮ ದೃಷ್ಟಿಯನ್ನು ನಿಮ್ಮಿಂದ ಎಂದೂ ತೆಗೆಯದಂತೆ ಅನುಗ್ರಹಿಸಿರಿ. ಸಂತ ಲಾರೆನ್ಸರ ನೆರವಿನಿಂದ ನಮ್ಮನ್ನು ಪರರ ಸೇವೆಯಲ್ಲಿ ತೊಡಗಿಸಿರಿ ಎಂದು ಸದಾ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜೊತೆಗೂಡಿ ಪ್ರಾರ್ಥಿಸೋಣ. ಜಯಶಾಲಿ ಧರ್ಮ ಬಲಿಯಾದ ಸಂತ ಲಾರೆನ್ಸರೇ, ಯೌವನದಲ್ಲೇ ಕ್ರೈಸ್ತ ವಿಶ್ವಾಸಕ್ಕಾಗಿ ಕಠಿಣ ಕಷ್ಟಗಳನ್ನು ಅನುಭವಿಸಿ ಪ್ರಾಣಾರ್ಪಣೆ ಮಾಡಿದ ನೀವು ನಮ್ಮ ದೀನ ಪ್ರಾರ್ಥನೆಗಳನ್ನು ಆಲಿಸಿ ಅಪಾರ ನಂಬಿಕೆಯಿಂದ ನಾವು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೆ. ಸಜೀವ ವಿಶ್ವಾಸ, ದೃಢ ನಂಬಿಕೆ, ದೇವರ ಮತ್ತು ಪರರ ನೈಜ ಪ್ರೀತಿ ನಮ್ಮಲ್ಲಿ ನೆಲೆಸುವಂತೆ ಮಾಡಿರಿ. ನಮ್ಮ ಅಂತಸ್ತಿಗೆ ಅನುಗುಣವಾಗಿ ಪಾವಿತ್ರ್ಯತೆಯನ್ನು ನಮ್ಮಲ್ಲಿ ಪ್ರಚೋದಿಸಿರಿ. ಎಲ್ಲ ಆತ್ಮಿಕ ಮತ್ತು ಐಹಿಕ ಹಿರಿಯರಿಗೆ ನಾವು ವಿಧೇಯರಾಗುವಂತೆ ಮಾಡಿರಿ. ಕಡೆಗಣಿಸಲ್ಪಟ್ಟ ಬಡವರಿಗೆ, ಕಾಯಿಲೆ ಮತ್ತು ಕಷ್ಟ ಕೊರತೆಯಲ್ಲಿರುವ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ ನಾವು ನೆರವನ್ನು ನೀಡುವಂತೆ ಕರುಣಿಸಿರಿ. ಅವಿಶ್ವಾಸಿಗಳಿಗೆ, ಅನಾಸಕ್ತರಿಗೆ ಸ್ವರ್ಗೀಯ ಬೆಳಕು ಲಭಿಸುವಂತೆಯೂ ಅನುಗ್ರಹಿಸಿರಿ. ನಿಮ್ಮ ಶಕ್ತಿಯುತ ಸಹಾಯದಿಂದ ಈ ಲೋಕದಲ್ಲಿ ದೇವರ ಸಾಮ್ರಾಜ್ಯ ಹಬ್ಬಿ ಹರಡಲಿ. ನಮ್ಮ ಆತ್ಮಿಕ ಮತ್ತು ದೈಹಿಕ ಅಗತ್ಯಗಳನ್ನು ನೆರವೇರಿಸಿರಿ. ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಉದ್ದೇಶಗಳನ್ನು ಸಂತ ಲಾರೆನ್ಸರ ಪೂಜ್ಯ ಅವಶೇಷಕ್ಕೆ ಸಮರ್ಪಿಸಿ ಪ್ರಾರ್ಥಿಸೋಣ. ನಮಗಾಗಿ ಎಷ್ಟೋ ಮಂದಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ನೊವೇನ ದಿನ ಎಂದಾಕ್ಷಣ ಅನೇಕರು ಕರೆ ಮಾಡಿ ಸಂದೇಶವನ್ನು ಸಲ್ಲಿಸುತ್ತಾ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ಅವರೆಲ್ಲರ ಪ್ರಾರ್ಥನೆಗಳನ್ನು ಒಂದು ಕ್ಷಣ ನಾವು ಸ್ಮರಿಸಿ ಪ್ರಾರ್ಥಿಸೋಣ. ಇಂದು ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ಅರ್ಥದಲ್ಲಿ ಸೋಸ ಮತ್ತು ಕುಟುಂಬದವರಿಗಾಗಿ ನಾವು ಪ್ರಾರ್ಥಿಸೋಣ. ಇದು ಬಲಿಪೂಜೆ ಉದ್ದೇಶ ಪ್ರಾರ್ಥಿಸುವ ಎಲ್ಲ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ಈ ಉಪಧರ್ಮ ಕೇಂದ್ರಕ್ಕೆ ಇನ್ನೂ ಹೆಚ್ಚು ಮಂದಿ ಸಂತ ಲಾರೆನ್ಸರ ಭಕ್ತಿಯನ್ನು ಅರಸಿ ಬಂದಂತಹ ಪ್ರತಿಯೊಬ್ಬ ಭಕ್ತಾದಿಗಳು ದೇವರ ಕೃಪೆಯನ್ನು ಸಂತ ಲಾರೆನ್ಸರ ಮುಖಾಂತರ ಪಡೆಯುವಂತಾಗಲಿ. ವಲೇರಿಯನ್ ಕುಟೀನ ಇವರ ಉತ್ತಮ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸಲು ಕೇಳಿಕೊಂಡಿರುವ ಸರ್ವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಅನೇಕರು ತಮ್ಮ ಸಾಕು ಪ್ರಾಣಿಗಳಿಗಾಗಿ ಪ್ರಾರ್ಥಿಸಿ ಕೊಂಡಿಕೊಂಡಿದ್ದಾರೆ. ನಾವು ದೇವರು ಮಾಡಿರುವ ಸೃಷ್ಟಿಯಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ ಸರ್ವವು ದೇವರ ಸೃಷ್ಟಿಯಾಗಿದೆ. ಆ ಪ್ರಾಣಿ ಪಕ್ಷಿಗಳಿಗೆ, ಸಾಕು ಪ್ರಾಣಿಗಳಿಗೆ ಸಂತ ಲಾರೆನ್ಸರು ಬೇಕಾದ ಉತ್ತಮ ಆರೋಗ್ಯವನ್ನು ದೇವರಿಂದ ಪಡೆದು ತರಲೆಂದು ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ಆಸ್ಪತ್ರೆಗಳಲ್ಲಿ, ಕುಟುಂಬಗಳಲ್ಲಿ ನಡಲಾಡುತ್ತಿರುವ ಎಲ್ಲ ರೋಗಿಗಳನ್ನು ಒಂದು ಕ್ಷಣ ಸ್ಮರಿಸಿ ಪ್ರಾರ್ಥಿಸೋಣ. ವಯೋವೃದ್ಧರಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರಭುವಿನಲ್ಲಿ ವಿಶ್ವಾಸವನ್ನು ಕಳೆದುಕೊಂಡು ಪ್ರಭುವಿನ ಸಂಸ್ಕಾರಗಳಿಂದ, ಬಲಿಪೂಜೆಗಳಿಂದ ದೂರ ಇರಿದವರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಈ ಒಂದು ಆಲಯ ದೈವಿ ಪ್ರಸನ್ನತೆಯ ಆಲಯವಾಗಿ ಇಲ್ಲಿ ಬರುವ ಪ್ರತಿಯೊಬ್ಬರು ದೈವಿಕ ಅನುಭವವನ್ನು ಪಡೆಯುವಂತಾಗಲಿ. ಈ ಆಲಯದಿಂದ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದು ಸಂತ ಲಾರೆನ್ಸರ ಮುಖಾಂತರ ದೇವರನ್ನು ಸ್ತುತಿಸಿ ಕೊಂಡಾಡುವಂತಾಗಲೆಂದು ನಾವು ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಉದ್ದೇಶಗಳನ್ನು ನಾವು ಸಮರ್ಪಿಸೋಣ. ಈ ಉದ್ದೇಶಗಳನ್ನು ಈಡೇರಿಸಿರಿ. ಎಲ್ಲಕ್ಕೂ ಮಿಗಿಲಾಗಿ ಧರ್ಮಸಭೆಯ ವಿಶ್ವಾಸಕ್ಕೆ ಅನುಗುಣವಾಗಿ
ಸಭ್ಯ ಕ್ರಿಸ್ತೀಯವನ್ನು ಜೀವಿಸಲು ಭಾಗ್ಯವಾದ ಮರಣವನ್ನು ಹೊಂದಲು ಸ್ವರ್ಗದಲ್ಲಿ ನಿಮ್ಮೊಂದಿಗೆ ಅನಾದಿ ಅನಂತ ದೇವರನ್ನು ಸ್ಮರಿಸುವ ಅವಕಾಶವನ್ನು ನಿಮ್ಮನ್ನು ವಿನಂತಿಸುತ್ತೇವೆ. ಆಮೆನ್. ರೋಗಗ್ರಸ್ತರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಸಹಾಯ ಪ್ರಭುವಿನಲ್ಲಿದೆ. ಇಹಪರಗಳ ಸೃಷ್ಟಿಕರ್ತರು ಅವರೇ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮ ಮೊರೆ ನಿಮ್ಮ ಸಮ್ಮುಖಕ್ಕೆ ಏರಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ಅನಂತ ದೇವರೇ, ಗುಣಪಡಿಸುವ ನಿಮ್ಮ ಶಕ್ತಿಯನ್ನು ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಹರಸಿ ಪರಿತಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನು ವಾತ್ಸಲ್ಯದಿಂದ ಸಂರಕ್ಷಿಸುತ್ತೀರಿ. ನಿಮ್ಮನ್ನ ಅಂಗಲಾಚಿ ಬೀಳುತ್ತಿರುವ ಭಕ್ತ ವಿಶ್ವಾಸಿಗಳನ್ನ ಕರುಣೆ ಮತ್ತು ಅನುಕಂಪದಿಂದ ಈಕ್ಷಿಸಿರಿ. ಅವರನ್ನೆಲ್ಲ ಪಾಪ ಮತ್ತು ದುಷ್ಟ ಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನು ಎಲ್ಲ ಮಾನಸಿಕ ಮತ್ತು ದೈಹಿಕ ನೋವನ್ನು ವೇದನೆಯನ್ನು ತೆಗೆದು ಹಾಕಿರಿ. ನಿಮ್ಮ ಅಗಣಿತ ದಯೆಯಲ್ಲಿ ನಂಬಿಕೆ ನಿಟ್ಟುಕೊಂಡು ಆಗಮಿಸಿರುವ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನ ಶಾಂತಿಯನ್ನು ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ ಆತ್ಮಸಂತೃಪ್ತಿ ಅವರದ್ದಾಗಲಿ. ಶಾಂತಿ ಸಮಾಧಾನವನ್ನು ಪಡೆದ ನಿಮ್ಮ ಸೇವಕರು ಪ್ರಭೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆ ಪಡಿಸುವ ಭಾಗ್ಯವನ್ನು ಪಡೆಯಲೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸಲು ನಿಲ್ಲೋಣ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಳಗಿದ್ದು ನಿಮ್ಮನ್ನು ಸಂರಕ್ಷಿಸಲಿ. ಆಮೆನ್. ಪ್ರಭು ಯೇಸು ನಿಮ್ಮೊಳಗಿದ್ದು ನಿಮ್ಮನ್ನು ಬಲಪಡಿಸಲಿ. ಆಮೆನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮುಂದಿದ್ದು ದಾರಿ ತೋರಿಸಲು, ನಿಮ್ಮ ಹಿಂದಿದ್ದು ಕಾಪಾಡಲು, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲಿಳಿದು ಬಂದು ಸದಾಕಾಲ ನಿಮ್ಮಲ್ಲಿ ನೆಲೆಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಏಪ್ರಿಲ್ ತಿಂಗಳ ನವೇನ ಭಕ್ತಿ ಕಾರ್ಯವನ್ನು ನೆರವೇರಿಸಲು ನೆರವಾದ ಸರ್ವಶಕ್ತ ತ್ರೈಕ ದೇವರಿಗೆ ನಾನು ಹೃದಯಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಈ ತಿಂಗಳ ನವೇನ ಬಲಿಪೂಜೆ ಆರಾಧನೆಯನ್ನು ನಾವು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದ ಒಂದನೆಯ ಸ್ವಾಮಿ ವಿನ್ಸೆಂಟ್ ಮಾರ್ಸೆಲ್ ಪಿಂಟೋ ದಯಮಾಡಿ ಮುಂದೆ ಬಂದು ಆಸೀನರಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಗುರುಗಳ ಹೀಗೆ ನಮ್ಮ ಧರ್ಮಕ್ಷೇತ್ರದ ಸುವಾರ್ಥ ಪ್ರಸಾರ ಆಯೋಗದ ಮೂಲಕ ಅನೇಕ ಉತ್ತಮ ಕಾರ್ಯಗಳು, ಸುವಾರ್ಥ ಪ್ರಸಾರದ ಕಾರ್ಯಗಳನ್ನು ನಿರ್ವಹಿಸುತ್ತಾ ಉತ್ತಮ ಹಾಡುಗಾರರು, ಉತ್ತಮ ಪ್ರಬೋಧಕರು ಎಲ್ಲ ಕಡೆ ಧ್ಯಾನಕೂಟಗಳನ್ನು ಹಾಗೂ ಮಕ್ಕಳಿಗೆ ಶಿಬಿರದ ಕಾರ್ಯಕ್ರಮಗಳನ್ನು ಕೈಗೊಳ್ಳು ನಡೆಯುತ್ತಾ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಧರ್ಮಕೇಂದ್ರದಲ್ಲಿಯೂ ಕೂಡ ಉತ್ತಮವಾದ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತಾ ಆಧ್ಯಾತ್ಮಿಕವಾಗಿ ಮತ್ತು ಧರ್ಮಕೇಂದ್ರದ ಬೆಳವಣಿಗೆಗಾಗಿ ತಮ್ಮನ್ನೇ ಅರ್ಪಿಸಿ ದುಡಿಯುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಪುಟ್ಟ ದೈವಿ ಪ್ರಸನ್ನತೆ ಇರುವ ಸಂತ ಲಾರೆನ್ಸರ ಆಲಯಕ್ಕೆ ಬಂದು ನಮಗಾಗಿ ಪ್ರಾರ್ಥಿಸಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುವಾಗ ನಮ್ಮ ಗೌರವವನ್ನು ಸ್ವೀಕರಿಸಬೇಕೆಂದು ವಿನಂತಿಸುತ್ತಾ ರವಿ ಇವರು ಬಂದು ಅವರಿಗೆ ಹಾರವನ್ನು ಹಾಕುವುದರ ಮೂಲಕ ಆರ್ಥರ್ ಡಿಸೋಜ ಮತ್ತು ಶ್ರೀಮತಿ ಲೇಬಲ್ ಇವರು ಬಂದು ಶಾಲನ್ನು ಒದಿಸುವುದರ ಮೂಲಕ ಅಂತೆಯೇ ಹೆಲೆನ್ ರೊಡ್ರಿಗಸ್ ಇವರು ಬಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಧನ್ಯವಾದಗಳು ಗುರುಗಳೇ, ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ, ನಮಗಾಗಿ ಪ್ರಾರ್ಥಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅಂತೆಯೇ ಇಂದು ನಮ್ಮ ಆರಾಧನೆಯ ಭಕ್ತಿಯನ್ನು ಹೆಚ್ಚಿಸಲು ಕೀಬೋರ್ಡ್ ನುಡಿಸಲು ಬಂದ ಸ್ಟೀಫನ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಕಡಬಗೆರೆ ಧರ್ಮಕೇಂದ್ರದಿಂದ ಯುವಕ ಗುರುಗಳೊಂದಿಗೆ ಬಂದು ಆರಾಧನೆಯ ಭಕ್ತಿಯನ್ನು ಆಡುವುದರ ಮೂಲಕ, ವಾದ್ಯ ನುಡಿಸುವುದರ ಮೂಲಕ ಭಕ್ತಿಯನ್ನು ಹೆಚ್ಚಿಸಿದರೆ ಅವರಿಗೂ ನನ್ನ ವಂದನೆಯನ್ನು ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ವಂದನೆಯನ್ನು ಸಲ್ಲಿಸೋಣ. ಅಂತೆಯೇ ನಮ್ಮ ಈ ದಿವ್ಯ ಬಲಿ ಪೂಜೆಯಲ್ಲಿ ಉತ್ತಮವಾದ ಹಾಡುಗಳನ್ನು ಹಾಡುತ್ತಾ ಭಕ್ತಿಯನ್ನು ಇಮ್ಮಡಿಗೊಳಿಸಿದ ನಮ್ಮ ಸಾತ್ವಿಕ ಎಲ್ಲ ಸದಸ್ಯರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಇಂದು ಅನ್ನ ಸಂತರ್ಪಣೆ ನೀಡಿರುವ ನಮ್ಮ ಆರ್ಥರ್ ಡಿಸೋಜ ಮತ್ತು ಕುಟುಂಬದವರಿಗೆ ನಿಮ್ಮೆಲ್ಲರ ಪರವಾಗಿ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ಈ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿದ್ದಾರೆ. ಇವರಿಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ದೇವಾಲಯವನ್ನು ಶುಚಿಗೊಳಿಸಿದ ನಮ್ಮ ಶಿಲಾ ಫರ್ನಾಂಡಿಸ್ ಹಾಗೂ ಎಲ್ಲ ನೆರವಾದ ಸರ್ವರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಯೂಟ್ಯೂಬ್ಗೆ ಹಾಕಲು ವಿಡಿಯೋಗ್ರಫಿ ಮಾಡಿದ ನಮ್ಮ ಜೆವಿಯನ್ ಈತನಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್ವಶಕ್ತ ಕರುಣಾವಂತನೇ, ಈ ಬಲಿಪೂಜೆಯ ಮುಖಾಂತರ ಆಧ್ಯಾತ್ಮಿಕ ಆಹಾರದಿಂದ ನಮ್ಮನ್ನು ಬಲಪಡಿಸಿದ್ದೇವೆ. ನಾವೀಗ ನಮ್ಮ ದೈಹಿಕ ಹಸಿವನ್ನು ನೀಗಿಸಲು ಭೋಜನಕ್ಕೆ ತೆರಳುವಾಗ ಈ ಭೋಜನದ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಕೋರುತ್ತೇವೆ. ವಿಶೇಷವಾಗಿ ಈ ಭೋಜನವನ್ನು ಇಂದು ಸಮರ್ಪಿಸುತ್ತಾ ಇರುವಂತಹ ಕುಟುಂಬ, ಭೋಜನವನ್ನು ಸಿದ್ಧಪಡಿಸಿದವರು, ಜೊತೆಗೆ ಅದನ್ನು ಭುಜಿಸುವ ನಮ್ಮೆಲ್ಲರನ್ನ ಹರಸಿ ಆಶೀರ್ವದಿಸಿ ಕಾಪಾಡಿ. ನಿಮ್ಮ ಕೃಪೆ, ನಿಮ್ಮ ವರದಾನ, ಆಶೀರ್ವಾದ ನಮ್ಮ ಮೇಲೆ, ನಾವು ಭುಜಿಸುವ ಭೋಜನದ ಮೇಲೆ ಇಳಿದು ಬರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮನು ನಮ್ಮನ್ನು ನಾವು ಭುಜಿಸುವ ಭೋಜನವನ್ನು ಆಶೀರ್ವದಿಸಲಿ. ಸ್ವರ್ಗದಲ್ಲಿರುವ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗಿರುವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗಿರುವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಬೇರೆ ಕೊನೆಯ ಆಶೀರ್ವಾದ ನಂತರ ಭೋಜನಕ್ಕೆ ನಾವು ತೆರಳುವಾಗ ಯಥಾ ಪ್ರಕಾರ ತಿಳಿಸುತ್ತಿದ್ದೇನೆ. ದಯಮಾಡಿ ಅಲ್ಲಿ ಸಪರೇಟ್ ಬಕೆಟ್ಗಳನ್ನು, ಡಸ್ಟ್ಬಿನ್ಗಳನ್ನು ಇಟ್ಟು ನಮ್ಮ ಪಾಲಕರೇ, ನಮ್ಮ ಬಾಳನ್ನು ಬೆಳಗಲು ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿ, ಸನ್ಮಾನ ತೋರಿರಿ. ನಮಗಾಗಿ ಪ್ರಾರ್ಥಿಸಿ, ಸನ್ಮಾನ ತೋರಿರಿ. ಸಂತನಾಲಿಸರಿ ನಮ್ಮ ಪಾಲಕರೇ, ನಮ್ಮ ಬಾಳನ್ನು ಬೆಳಗಲು ಪ್ರಾರ್ಥಿಸಿ. ಯೇಸುವನ್ನು ಪಾಲಿಸುತ್ತಾ ಧರ್ಮವನ್ನು ಪಾಲಿಸಿದೆ. ನಿಶ್ಚಯಿತ ಕರ್ತವ್ಯ ಭೂಮಿಯಲ್ಲಿ ಪಾಲಿಸಿದೆ. ನಿನ್ನಂತೆ ಕರ್ತವ್ಯವ ಪಾಲಿಸಲು ಕಲಿಸು ತಂದೆ, ಪಾಲಿಸಲು ಕಲಿಸು. ಸಂತಲಾರಿಸರೆ ನಮ್ಮ ಪಾಲಕರೇ, ನಮ್ಮ ಬಾಳನ್ನು ಬೆಳಗಲು ಪ್ರಾರ್ಥಿಸಿ. ನಮಗಾಗಿ ಪ್ರಾರ್ಥಿಸಿ, ಸನ್ಮಾನ ತೋರಿರಿ. ನಮಗಾಗಿ ಪ್ರಾರ್ಥಿಸಿ, ಸನ್ಮಾನ ತೋರಿರಿ.
ಆಯ್ತು